ಬಾಗಲಕೋಟೆ ಸಾಹಿತ್ಯ ಸಮ್ಮೇಳನಕ್ಕೆ ಹೋದಾಗ ಅಲ್ಲಿ ಪಂಚಾಂಗ ಗಣಿತ ಸಂಜೀವಿನಿ ಅಂತ 2 ವಾಲ್ಯೂಮ್ ಬಸವಯ್ಯ ಶಾಸ್ತ್ರಿ ಹಿರೇಮಠ ಅವರು ಬರ್ದಿರ್ತಕ್ಕಂಥ ಪುಸ್ತಕ. ಆ ಪುಸ್ತಕನ ಕೊಂಡ್ಕೊಂಡು ಬಂದೆ. ಕೊಂಡ್ಕೊಂಡು ಬಂದ್ರೆ ನನಗೆ ಇವ್ರು ಏನು ಸಿದ್ಧಾಂತ ಹೇಳ್ಕೊಟ್ಟಿದ್ರು ಆ ಲೆಕ್ಕಾಚಾರಕ್ಕೂ ತುಂಬಾ ವ್ಯತ್ಯಾಸ ಇತ್ತು. ಅದು ಹೆಂಗೆ ಇದು ಹಂಗಾರೆ ಇದು ಯಾವ ಲೆಕ್ಕಾಚಾರ ಅಂತ ಹೇಳಿ ಗದಗಲ್ಲಿದ್ರು ಬಸವಯ್ಯ ಶಾಸ್ತ್ರಿ ಹಿರೇಮಠ. ನಾನೊಂದು ಬಸ್ ಹತ್ಕೊಂಡು ಗದಗಿಗೆ ಹೋದೆ. ಗದಗಿಗೆ ಹೋದ್ರೆ ಅವ್ರ ಮನೆ ಮುಂದೆ 100 ಜನ ಕ್ಯೂ ನಿಂತಿದ್ದಾರೆ, ಎಲ್ಲ ಜಾತಕ ಹಿಡ್ಕೊಂಡು ನಿಂತಿದ್ದಾರೆ ಹಿಡ್ಕೊಂಡು. ಸೊ ಅವ್ರಿಗೆ ಸೆಕ್ರೆಟರಿ ಇಲ್ಲ, ಯಾರು ಇಲ್ಲ, ನೇರವಾಗಿ ಅವ್ರನ್ನ ಭೇಟಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಸರಿ, ನಾನು ಕ್ಯೂನಲ್ಲಿ ನಿಂತ್ಕೊಂಡೆ. ಕ್ಯೂನಲ್ಲಿ ನಿಂತ್ಕೊಂಡು ನನ್ನ ಸರದಿ ಬಂತಲ್ಲ, ಒಂದು 3:30 ಗಂಟೆ ಕಾಯ್ಬೇಕಾಯ್ತು ಅಲ್ಲ. ಸರದಿ ಬಂದ್ಮೇಲೆ ಏನಪ್ಪ ನಿನ್ನ ಸಮಸ್ಯೆ ಅಂದ್ರು. ನನ್ನ ಸಮಸ್ಯೆ ಏನೂ ಇಲ್ಲ, ನಾನು ಪಂಚಾಂಗ ಕಲಿಬೇಕು ನಿಮ್ಮ ಹತ್ರ ಅಂತ ಬಂದಿದ್ದೀನಿ ಅಂತಂದೆ. 87 ವರ್ಷ ಅವಾಗ. ಅವರ ಕಣ್ಣಲ್ಲಿ ಹೊಳಪು ನೋಡ್ಬೇಕಿತ್ತು. ನಾನು ಇನ್ನು 3 ದಿನ ಯಾರಿಗೂ ಭವಿಷ್ಯ ಹೇಳೋದಿಲ್ಲ, ಯಾರೋ ಒಬ್ಬ ಹುಡುಗ ಪಂಚಾಂಗ ಕಲಿತೀನಿ ಅಂತ ಬಂದಿದ್ದೇನೆ, ನಾನು ಅವನಿಗೆ ಪಾಠ ಹೇಳ್ಕೊಡ್ತೀನಿ ನಾನು. ಇದು ದಾಂತೆ ಮೆಥಡ್. ಈಗ ನಮ್ಮಲ್ಲಿ ಪಂಚಾಂಗ ಲೆಕ್ಕ ಹಾಕೋಕಿರೋದು 2 ಮೆಥಡ್. ನೀವು ಒಂದು ಕ್ಯಾಲ್ಕುಲಸ್ ಅನ್ನು ಬಳಸ್ತೀರಾ, ಇಲ್ಲ ಆಲ್ಜಿಬ್ರಾ ಬಳಸ್ತೀರಾ. 2 ಮೆಥಡ್ ಇರೋದು. ಒಂದು ಲಬ್ಧಕ ಮಹರ್ಷಿಯಿಂದ ಬಂದಿರೋದು, ಇನ್ನೊಂದು ಆರ್ಯಭಟೀಯದಿಂದ ಬಂದಿರೋದು. ಇದು ಲಬ್ಧಕ ಮಹರ್ಷಿಯ ಮೆಥಡ್ ಅನ್ನ ಬಸವಯ್ಯ ಶಾಸ್ತ್ರಿ ಹಿರೇಮಠರು ಮಾಡ್ತಾ ಇದ್ದು. ಉತ್ತರ ಕರ್ನಾಟಕದಲ್ಲಿ ಅದು ದಾಂತೆ ಪಂಚಾಂಗ. ದಾಂತೆ ಪಂಚಾಂಗದಲ್ಲಿ ಇದಿರೋದು. ನಾನು ಕುತೂಹಲಕ್ಕೆ ಇದನ್ನು ಕಲ್ತ್ಕೊಂಡೆ. ನಾನು ಈ ಮೆಥಡ್ ಅನ್ನು ಕಲ್ತ್ಕೊಂಡೆ. ಅಂದ್ರೆ ಗೊತ್ತಿರ್ಬೇಕಲ್ಲ ಮೆಥಡ್ ಅಂತ ಹೇಳಿ.